ನಮಗೆ ಸ್ಟಾಫ್ಗಳಿದ್ರೆ ಪ್ರತಿಯೊಂದು ಅವರು ಕಂಪ್ಯೂಟರಲ್ಲಿ ಅವ್ರು ಏನು ಮಾಡಿದ್ರು ಅವರಿಂದ ನಮಗೆ ಮಾಡಕ್ ಬರಲ್ಲ, ಅವರೇ ಮಾಡ್ಬೇಕಾಗಿರೋದು ಎಲ್ಲ ಕೆಲಸ. ಸರಿ ಮಾಡೋಣ ಅಂತಾರೆ, ಹೋಗ್ತಾರೆ. ಅದು ಯಾಕೆ ಹಂಗೆ ಮಾಡ್ತಿದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಹಾಗಾಗಿ ಕೆಲಸಗಳು ಕುಂಠಿತ ಆಗ್ಲಿಕ್ಕೆ ಕಾರಣ ಅದೇ. ಮರ್ಸಣಿಗೆ ಪಂಚಾಯತಿಯಲ್ಲಿ ಒಬ್ಬರು ಸ್ಟಾಫ್ ಅನ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ. ಎರಡೆರಡು ಪಂಚಾಯತ್ಗೆ ಒಬ್ಬೊಬ್ರು ಸ್ಟಾಫ್ ಆಗಿದ್ದಾರೆ. ನಮ್ಮಲ್ಲಿ ವಾರದಲ್ಲಿ 2 ದಿನ ಬರ್ತಾರೆ, ಕೆಲ ಸರಿ ಬರೋದೇ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ JJM ಯೋಜನೆಗಳಾಗಿಲ್ಲ. ಕಾರಣ ಇಷ್ಟೇ, ಅಧಿಕಾರಿಗಳಿಲ್ಲ. ಅದು ಆಕ್ಷನ್ ಪ್ಲಾನ್ ಮಾಡ್ಕೊಡ್ಬೇಕು, ನಮ್ಗೆ ಅದು ಕೆಲವೊಂದು ಮಾಹಿತಿಗಳನ್ನ ನೀಡಬೇಕು. ಯಾರು ಕೊಡ್ಬೇಕು? ಅಧಿಕಾರಿಗಳು ಕೊಡ್ಬೇಕು. ಹೇಳಲಿಕ್ಕೆ 1 ವಾರದೊಳಗೆ ನಾವು ಇಲ್ಲಿಗೆ ಬೇಕಾದ ಅಧಿಕಾರಿಗಳನ್ನೆಲ್ಲ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು. ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಆಮೇಲೆ ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರೆ ಏನಾಯ್ತು ಅಂತ ಕೇಳಿದ್ರು ಸಹ ರೆಸ್ಪಾನ್ಸಿಗೆ ಅವರು ಸ್ಪಂದನೆ ಮಾಡ್ತಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿಯ ಅವ್ಯವಸ್ಥೆ ಕಂಡು ಗ್ರಾಮ ಪಂಚಾಯಿತಿ ಸದಸ್ಯರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡ್ತಾ ಇದ್ದಾರೆ. ಸಂಸೆ ಗ್ರಾಮ ಪಂಚಾಯಿತಿ ಕಳಸ ತಾಲೂಕಿನಲ್ಲೇ ದೊಡ್ಡ ಗ್ರಾಮ ಪಂಚಾಯಿತಿ ಆಗಿದೆ. ಪಂಚಾಯಿತಿ ಸದಸ್ಯರ ಸಮಸ್ಯೆ ಏನು ಅನ್ನೋದನ್ನ ಕೇಳಿದಾಗ ನಮ್ಮ ಈ ದಿನ .comಗೆ ಗೊತ್ತಾಗಿದ್ದು, 3 ಬಾರಿ ಸಭೆ ಕರೆದು ಸಭೆಯ ದಿನ ಅಧಿಕಾರಿಗಳು ಬಂದಿಲ್ಲ, ಕರೆ ಮಾಡಿದ್ರೆ ಅದಕ್ಕೂ ಸಹ ಸ್ಪಂದಿಸ್ತಾ ಇಲ್ಲ ಅನ್ನೋದು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು PDO, ಕಾರ್ಯದರ್ಶಿ, ಅಕೌಂಟೆಂಟ್, EO ಯಾರೂ ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಸಾಮೂಹಿಕ ರಾಜೀನಾಮೆ ನೀಡ್ತಾ ಇದ್ದೀವಿ ಅನ್ನೋ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಹೇಳಿದ ದಿನವೇ ಗ್ರಾಮದ ಸಭೆಯನ್ನ ಅಧ್ಯಕ್ಷರು ಆಯೋಜಿಸಿದ್ರು. ಆದರೆ ಅಧಿಕಾರಿಗಳು ಹೇಳಿದ ದಿನ ಸಭೆಗೆ ಹಾಜರಾಗಿಲ್ಲ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲದೆ ಇರೋ ಕಾರಣಕ್ಕೆ ಕೆಲಸಗಳಿಗೆ ಹಣ ಸಹ ಬಿಡುಗಡೆ ಆಗ್ತಾ ಇಲ್ಲ. ಕೆಲಸ ಮಾಡಿಲ್ಲ ಅಂತ ಜನರಿಂದ ಸದಸ್ಯರು ಪ್ರತಿದಿನ ಬಯಸ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗಿದೆ ಅಂತ ಸದಸ್ಯರು ಮತ್ತು ಅಧ್ಯಕ್ಷರು ಹೇಳಿದ್ದಾರೆ. ಇದೀಗ ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೇಸತ್ತು ಪಂಚಾಯಿತಿಗೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಸದಸ್ಯರು ಘೋಷಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಹೊಸ ತಾಲೂಕಾದ ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಸ್ಯರಾದ ನಾವು ಒಂದು 5-6 ಜನ ಬಾರಿ ಮನನೊಂದು ಇಲ್ಲಿನ ಕಾಮಗಾರಿಗಳಿಗಾಗಿರ್ಬೋದು, ಇಲ್ಲಿನ ಅಧಿಕಾರಿಗಳ ಏನು ಸ್ಪಂದನೆಗೆ ಮನಸೋತು ಬೇಸತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಇವತ್ತಿನ ದಿನ ಎಲ್ಲ ಸೇರಿದ್ವಿ. ವಿಚಾರ ಇಷ್ಟೇ, ಒಂದು 15 ದಿನ ಮುಂಚೆ ಸಾಮಾನ್ಯ ಸಭೆಯನ್ನ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಎಲ್ಲರಿಗೂ ಲೆಟರ್ ಹೋಗಿರುತ್ತೆ. ಅಧಿಕಾರಿಗಳೆಲ್ಲ ಗೊತ್ತುಪಡಿಸಿರ್ತಾರೆ ಆ ದಿನಾಂಕವನ್ನ. ಆ ದಿನಾಂಕದಂತೆ ನಾವು ತಿಂಗಳಲ್ಲಿ 1 ದಿನ ಬಂದು ಸಾಮಾನ್ಯ ಸಭೆಯನ್ನ ಸೇರೋದು, ಅದು ಕಾಮನ್ ಆಗಿ ನಡ್ಕೊಂಡ್ ಬಂದಿರೋಂಥದ್ದು. ಇವತ್ತು ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಅಧಿಕಾರಿಗಳಿಗೆ ಕಾಯದೆ ಆಯ್ತು. ಮೆಂಬರ್ಗಳೆಲ್ಲ ಬಂದು ಸೇರ್ಕೊಂಡು ಅವರು ಮೂಡಿಗೆರೆಯಲ್ಲಿರೋಂಥ ಅಧಿಕಾರಿಗಳನ್ನ ತಗೊಂಡು ಇಲ್ಲಿ ಹಾಕಿದ್ದಾರೆ. ಅವ್ರು 2 ಪಂಚಾಯತಿ ನಿಭಾಯಿಸ್ತೀನಿ, ಅಲ್ಲಿಂದ ಬರ್ಬೇಕು ಅಂತ ಏನೇನೋ ರೀಸನ್ ಕೊಡ್ತಾರೆ. ಸ್ವಲ್ಪ ಏಜ್ ಆಗಿದೆ, ಏನೋ ರೀಸನ್ ಇರ್ಬೋದು. ನಮಗೆ ಈ 2ನೇ ಬಾರಿ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ಲಿಕ್ಕೆ ಬಂದಿದ್ದೀರಾ. ಹಿಂದೆ ನಾನು ಇದೇ ಜಾಗದಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಹಿಂಗೆ ನಮ್ಮಲ್ಲಿ ಇರೋ ಸಮಸ್ಯೆಗಳನ್ನ ಕೊಟ್ಟಿದ್ದೀವಿ. ಸಮಸ್ಯೆಗಳು ಒಂದು ಅಧಿಕಾರಿಗಳ ಕೊರತೆ, ಒಂದು ಮತ್ತೆ ಕೆಲವೊಂದು ಯೋಜನೆಗಳು JJM ಇರ್ಬೋದು, ಆ ತರದ ಯೋಜನೆಗಳು, ಉದ್ಯೋಗ ಖಾತ್ರಿಗಳಿರ್ಬೋದು, ಎಲ್ಲ ಕುಂಠಿತ ಆಗ್ಲಿಕ್ಕೆ ಕಾರಣ ಅಧಿಕಾರಿಗಳ ಕೊರತೆ. ಅತಿ ಹೆಚ್ಚು ವಿಸ್ತೀರ್ಣ ಇರುವಂತ ಒಂದು ಗ್ರಾಮ ಪಂಚಾಯತಿ, ಜನಸಂಖ್ಯೆನೂ ಅತಿ ಹೆಚ್ಚು ಹಳ್ಳಿಗಾಡು ಪ್ರದೇಶ ಆಗಿದ್ರಿಂದ 1 ತಿಂಗಳಿಂದ ನಮ್ಮ ಕಳಸ ನ್ಯೂಸ್ ಇದರಲ್ಲಿ ವರದಿ ಆಗ್ತಾ ಉಂಟು, ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತ. ಅದೇ ರೀತಿ ಇವತ್ತು ಸಂಸೆ ವಾರ್ಡ್ ಸಭೆ ಇಟ್ಟಿದ್ರು. ವಾರ್ಡ್ ಸಭೆಯಲ್ಲಿ ಸಾಮಾನ್ಯ ಸಭೆ ಇಟ್ಟಿದ್ರು. ಸಾಮಾನ್ಯ ಸಭೆಯಲ್ಲಿ PDO ಆಗ್ಲಿ ಅಧಿಕಾರಿಗಳು ಯಾರು ಇಲ್ಲ. ಹಾಗಾಗಿ ಬರೀ ಗ್ರಾಮ ಪಂಚಾಯತ್ ಸದಸ್ಯರು ಬಂದು ವಾಪಸ್ ಹೋಗ್ತಾ ಇದೀವಿ. ಎಲ್ಲ ಕೆಲಸಗಳಾಗಿದ್ದಾವೆ, ಇಲ್ಲಿ ಹಣ ಬಿಡುಗಡೆ ಆಗ್ತಿಲ್ಲ. ಒಂದು ಎರಡನೇದು ಅಂತ ಹೇಳಿದ್ರೆ ಎಲ್ಲ ಕಾಮಗಾರಿಗಳು ಮಳೆ ಅಡಚಣೆ ಆಗಿದೆ. ಹಾಗಾಗಿ ಇಲ್ಲಿ ಕಾರ್ಯದರ್ಶಿ ಆಗ್ಲಿ ಅಕೌಂಟೆಂಟ್ ಆಗ್ಲಿ ಯಾರು ಇಲ್ಲ. ಒಬ್ರೇ ಕೆಲಸ ಮಾಡೋದ್ರಿಂದ ಅದು 2 ಪಂಚಾಯತ್ಗೆ ಇದ್ ಮಾಡಿದ್ರು. ಒಂದು ಮರ್ಚಣಿಗೆ ಪಂಚಾಯತ್ಗೆ, ಒಂದು ಕಳಸ ಪಂಚಾಯತ್ಗೆ. ಸೆಕ್ರೆಟರಿ ಇದ್ದಾರೆ, ಅವರು ಕಳಸ ಪಂಚಾಯತ್ಗೆ ಸಂಸೆ ಪಂಚಾಯತ್ಗೆ ಇದ್ ಮಾಡಿದ್ದಾರೆ. ಹಾಗೆ ಕಾಮಗಾರಿಗಳು ಯಾವ್ದು ಆಗ್ತಾ ಇಲ್ಲ. ಹಾಗಾಗಿ ಬೇಸತ್ತು ನಾವೊಂದು 5-6 ಜನ ಗ್ರಾಮ ಪಂಚಾಯತ್ ಸದಸ್ಯರು ಸಾಮೂಹಿಕವಾಗಿ ಗ್ರಾಮ ಪಂಚಾಯತ್ಗೆ ರಾಜೀನಾಮೆ ನೀಡುವ ಅಂತೇಳಿ ಒಂದು ನಿರ್ಧಾರ ಮಾಡಿದ್ದೀವಿ. ಇವತ್ತು ಮೀಟಿಂಗಿಗೆ PDO ಮಾಡಿದ್ರೆ PDOನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. CS ಗೆ ಕೇಳಿದ್ರೆ CS ಅವರು ಫೋನ್ ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ಭಾರಿ ಬೇಜಾರಾಗಿದೆ. ಎಲ್ಲ ದಿನಾನು ನೋಡಿದ್ರೆ ಸಂಸೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವರದಿಯಲ್ಲಿ ಮಾತ್ರ ಸಂಸೆ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಅಧಿಕಾರಿಗಳಿಲ್ದೇನೆ ಬರೀ ಸದಸ್ಯ ಹೋಗಿ JCPನ ಅಥವಾ ಮ್ಯಾನ್ಯಲ್ ಆಗಿ ಕೆಲಸ ಮಾಡಿ ಅದನ್ನ ಏನು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಬೇಸತ್ತು ಈ ದಿನ ನಾವು ಸಂಸೆ ಗ್ರಾಮ ಪಂಚಾಯತ್ಗೆ ಒಂದು 5 ಜನ ಮೆಂಬರ್ ರಾಜೀನಾಮೆ ಕೊಡುವ ಅಂತೇಳಿ ತೀರ್ಮಾನ ಮಾಡಿದ್ದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು. ಇವತ್ತು ಸಾಮಾನ್ಯ ಸಭೆನ ಕರೆಸಿದ್ದು PDO ಅವರು ಗಮನಕ್ಕೆ ತಗೊಬಂದಿದ್ದು. ಅಂದ್ರೆ ಅವರು 4ನೇ ತಾರೀಕು ಇಡಕ್ಕೆ ಹೇಳಿದ್ರು. ನಾನು 4ನೇ ತಾರೀಕು ಇಡಕ್ಕೆ ಹೇಳಿದ್ದೆ. ಅವ್ರು ಹೇಳಿದ್ರು ನಾನು 4ನೇ ತಾರೀಕು ಇರಲ್ಲ, 5ನೇ ತಾರೀಕು ಇಡೋಣ ಅಂತ ಹೇಳಿದ್ರು. ಹಾಗಾಗಿ ಆಯ್ತು 5ನೇ ತಾರೀಕು ಇಡ್ತೀವಂತ ಇಟ್ಟಾಗಿದೆ. ಸ್ಟಾಫ್ಗಳಿಲ್ಲ, PDOನು ಇರಲ್ಲ ಅಂತ ಹೇಳಿದಕ್ಕೆ ಅವರು ಡೇಟಿಗೆ ಫಿಕ್ಸ್ ಮಾಡಿ ಇಟ್ಟು. ಈಗ ಯಾವುದೇ ಆಗ್ಲಿ ಅದು ಅಧ್ಯಕ್ಷರಿಗೆ ಪವರ್ ಇರೋದಂದ್ರೆ ಮೀಟಿಂಗ್ ಫಿಕ್ಸ್ ಮಾಡೋದು ಅಧ್ಯಕ್ಷರಿಗೆ. ನಾನು ಸ್ಟಾಫ್ಗಳ ಕೊರತೆ ಇರೋದ್ರಿಂದ ನಾನು ಸ್ಟಾಫ್ಗಳ ಹತ್ರ ಕೇಳಿ PDO ಹತ್ರ ಕೇಳಿ ಇಡ್ತಾ ಇದ್ದೀನಿ.
ಆದ್ರೆ ಇವತ್ತು ಸಾಮಾನ್ಯ ಸಭೆಗೆ ಕರೆದಿದ್ದು PDO ರೆಸ್ಪಾನ್ಸ್ ಇಲ್ಲ. ಬೆಳಗಿಂದ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇಒ ಮೇಡಮ್ ಕಂಪ್ಲೇಂಟ್ ಫೋನ್ ಮಾಡಿದ್ದೆ, ಅವ್ರು ಮಾಡ್ತೀನಿ ಅಂತ ಹೇಳಿದ್ರು, ರಿಪ್ಲೈ ಮಾಡ್ಲಿಲ್ಲ. ಹಿಂಗಾಗಿ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಸ್ಟಾಫು 6 ಜನನು ಮೆಂಬರ್ಗಳು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಬಂದ್ರು ಮೇಡಮ್. ಅವ್ರಿಗೆ ನೀವ್ ಏನ್ ಹೇಳಿದ್ರಿ? ಅವರು ತುಂಬಾ ಬೇಜಾರಾಗಿದೆ ಸರ್. ಈ ತರ ಅಧಿಕಾರಿಗಳಿಲ್ಲ, PDO ಬರ್ತಾ ಇಲ್ಲ, ಈ ತರ ಇದ್ರೆ ನಾವ್ ಹೆಂಗ್ ಪಂಚಾಯತಿ ಜನಗಳ ಕೈಲೆಲ್ಲ ಒಂದೊಂದು ಮಾತು ಹೇಳಿಸ್ಕೋಬೇಕಾಗಿದೆ. ನಮಗ್ ಬೇಡ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಅವ್ರಿಗೆ ಹೇಳಿದೀವಿ ಮಾತಾಡೋಣ ಇಒ ಮೇಡಮ್ ಹತ್ರ ಅಂತ. ಅವರು 3 ಸಲ ಬಂದಿದ್ದಾರೆ. 3 ಸಲ ಬಂದು ಬರೀ ಇದನ್ನೇ ಹೇಳೋಗಿದ್ದಾರೆ, ಬಿಟ್ರೆ ಯಾವ್ದು ಗಮನಕ್ಕೆ ತಗೊಳ್ತಾ ಇಲ್ಲ. ಮೇಡಮ್ ಅವ್ರ ಹತ್ರನು ಕೇಳಿದಾಗ ಅವ್ರು ಖಾಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಹೌದು, ಅವ್ರಿಗೆ ಬಂದಾಗ ಹೇಳ್ತಾರೆ, ಆಯ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸ್ಟಾಫ್ಗಳು ಏನ್ ಅಲ್ಲಿ 2 ದಿನ ಇಲ್ಲಿ 2 ದಿನ ಹಾಕಿದ್ರೆ ಅವ್ರು ನಮ್ಗೆ ಅಲ್ಲೇ ಬಿಸಿ ಇದೀವಿ ನಾವು, ನಮ್ಗೆ ಇಲ್ಲಿ ಬರಕ್ ಆಗ್ತಾ ಇಲ್ಲ ಮೇಡಮ್ ಅಂತ ಅವ್ರು ಹೇಳ್ತಾರೆ. ಈಗ ನಮಗೆ ಪರ್ಮನೆಂಟ್ PDO ಸ್ಟಾಫ್ಗಳು ಕರೆಕ್ಟ್ ಆಗಿ ಬೇಕು. PDO ಅಲ್ಲಿಂದ ಬರೋದ್ರಿಂದ ಅವರು ವಾರಕ್ಕೆ 1 ಸಲ 2 ಸಲ ಬರ್ತಾರೆ. ಅದೇ ಪ್ರಾಬ್ಲಮ್. ಈ ಸೊತ್ತು 15 20 ಏನೋ ಈ ಸೊತ್ತು ಬಿದ್ದಿದೆ, ಅದ್ ಮಾಡ್ಕೊಡಕ್ ಆಗ್ತಿಲ್ಲ. ನಮಗೆ ಜನಗಳು ಫೋನ್ ಮಾಡಿ ನಮಗೆ ಹೇಳ್ತಾರೆ, ಅಧ್ಯಕ್ಷರೇ PDO ಬಂದಿಲ್ಲ, ನಮ್ಗೆ ಈ ಸೊತ್ತಾಗಿಲ್ಲ, ಈ ಸೊತ್ತು ಮಾಡ್ಕೊಟ್ಟಿ 3 ತಿಂಗಳಾಗಿದೆ, ಯಾಕೆ PDO ಬರ್ತಾ ಇಲ್ಲ? ಅವ್ರು ತಮ್ಮಿಂದಾನೇ ಎಲ್ಲ ಆಗ್ಬೇಕಾಗಿರೋದು. ಅವ್ರು ತಮ್ಮ ಕೊಟ್ರೇನೆ ಅದು ಮೂವ್ ಮಾಡಕ್ ಆಗೋದು ಯಾವ್ದೇ ಆಗ್ಲಿ. ಸರ್, ನಾನು ಹೋದ್ಸಲನು ಟಿವಿ ನಿಮ್ಮ ಹತ್ರ ಬಂದಾಗ ಹೋದ್ಸಲ ನಾನು ತೋರಿಸಿದೀನಿ. ನಾನು ಎಲ್ಲ ಅಧಿಕಾರಿಗಳ ಹತ್ರ ಹೇಳಿ ಕೊಟ್ಟಿಯಾಗಿದೆ, ಈ ತರ ಸಮಸ್ಯೆ ಇದೆ, ನಮ್ಗೆ ಸ್ಟಾಫ್ಗಳ ಕೊರತೆ ಇದೆ, ಪ್ರತಿಯೊಂದು ಕೊರತೆ ಇದೆ ಅಂತ ಎಲ್ಲ. ಹೌದು ಆಯ್ತು ಮಾಡ್ತೀನಿ ಅಂತ ಹೇಳ್ತಾರೆ, ಬಿಟ್ಟು ಯಾರು ಏನು ಗಮನಕ್ಕೆ ತಗೊಳ್ತಾ ಇಲ್ಲ. ಸರಿ ಮಾಡೋಣ ಅಂತಾರೆ, ಹೋಗ್ತಾರೆ. ಅದು ಯಾಕೆ ಹಂಗ್ ಮಾಡ್ತಿದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಶಾಸಕರಿಗೆ ಲೆಟರ್ ಮುಖಾಂತರ ನಾವು ಕೊಟ್ಟಿದೀವಿ. ಇಲ್ಲಿ ಅವರು ಬಂದಾಗ ನಾವು ಕೊಟ್ಟಿದ್ದು, ಅವರು ಆಗ್ತೀನಿ ಅಂತ ಹೇಳಿದ್ರು, ಮಾಡ್ತೀವಿ ಅಂತ ಹೇಳಿದ್ರು. ಅವ್ರದ್ದು ಯಾರ್ದು ರೆಸ್ಪಾನ್ಸ್ ಇಲ್ಲ ಈಗ. ಹಾಗಾಗಿ ಎಲ್ಲ ದುಡ್ಡು ಹಾಗೆ ಉಳಿತಾ ಇದೆ. ಈಗ ಮೇನ್ ನಮಗೆ ಸ್ಟಾಫ್ಗಳಿದ್ರೆ ಪ್ರತಿಯೊಂದು ಅವರು ಕಂಪ್ಯೂಟರ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅವರಿಂದ ನಮಗೆ ಗೊತ್ತು. ನಮಗೆ ಮಾಡಕ್ ಬರಲ್ಲ, ಅವರೇ ಮಾಡ್ಬೇಕಾಗಿರೋದು ಎಲ್ಲ ಕೆಲಸನ. ಈಗ ಮರಸಣಿಗೆ ಪಂಚಾಯತಿಯಲ್ಲಿ ಒಬ್ರು ಸ್ಟಾಫ್ ಅನ್ನ ತಗೊಂಡು ಬಂದು ಇಲ್ಲಿ ಹಾಕಿದ್ದಾರೆ. 2 ಪಂಚಾಯತ್ಗೆ ಒಬ್ಬೊಬ್ರು ಸ್ಟಾಫ್ ಆಗಿದ್ದಾರೆ. ನಮ್ಮಲ್ಲಿ ವಾರದಲ್ಲಿ 2 ದಿನ ಬರ್ತಾರೆ, ಕೆಲ ಸರಿ ಬರೋದೇ ಇಲ್ಲ. ಪಕ್ಕದ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಯೋಜನೆ ಇರ್ಬೋದು, JJM ಯೋಜನೆಗಳಿರ್ಬೋದು. ಪಕ್ಕದ ಕ್ಷೇತ್ರ ಮಾವಿನಕೆರೆ ಯೋಜನೆಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅದೇ ರಸ್ತೆಯಲ್ಲಿ ನಾವು ದಾಟ್ಕೊಂಡು ಹೋಗ್ತೀವಿ. ನಮ್ ಕ್ಷೇತ್ರದಲ್ಲಿ ಯಾವುದೇ JJM ಯೋಜನೆಗಳಾಗಿಲ್ಲ. ನಾವ್ ಎಸ್ಟಿಮೇಷನ್ ಮಾಡಿ ಕಳ್ಸಿದ್ರು ಸಹ ಅದು ಏನೋ ಸಬೂಬು ಹೇಳಿ ಅದು ಆಗಿಲ್ಲ ಅಂತ ಹೇಳಿ ಇದಾಗಿದೆ, ರಿಜೆಕ್ಟ್ ಆಗಿದೆ. ಕಾರಣ ಇಷ್ಟೇ, ಅಧಿಕಾರಿಗಳಿಲ್ಲ. ಅದು ಆಕ್ಷನ್ ಪ್ಲಾನ್ ಮಾಡ್ಕೊಡ್ಬೇಕು. ನಮ್ಗೆ ಅದು ಕೆಲವೊಂದು ಮಾಹಿತಿಗಳನ್ನ ನೀಡ್ಬೇಕು. ಯಾರು ಕೊಡ್ಬೇಕು? ಅಧಿಕಾರಿಗಳು ಕೊಡ್ಬೇಕು. ಗಮನಕ್ಕೆ ಅಂದಾಗ ಸಾಮಾನ್ಯ ಪತ್ರಿಕಾ ಪ್ರಕಟಣೆ ಆದಾಗ ಸಾಮಾನ್ಯ ಎಲ್ಲರ ಗಮನಕ್ಕೂ ಬಂದಿರುತ್ತೆ. ನಾವು ಗಮನಕ್ಕೆ ತಂದಿದೀವಿ, ಇಒ ಅವ್ರ ಗಮನಕ್ಕೆ ತಂದಿದೀವಿ. ಹಿಂದೆ ಬಂದಾಗ ನಾವು ಅವ್ರ ಗಮನಕ್ಕೆ ತಂದಾಗ ವಾರದಲ್ಲಿ 2 ದಿನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ವಾರದಲ್ಲಿ ಬರೋದಿಲ್ಲ. ಪಕ್ಕದ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಇದಾರೆ ಅಧಿಕಾರಿಗಳು, ಎಲ್ಲದಕ್ಕೂ ಇದಾರೆ. ಸೆಕ್ರೆಟರಿ ಇದಾರೆ, PDO ಇದಾರೆ, ಅಟೆಂಡರ್ ಇದಾರೆ, ಎಲ್ಲ ಇದಾರೆ. ಇಲ್ಲಿ ಅಟೆಂಡರ್ ಒಬ್ರೇ ಬಿಟ್ರೆ ಬೇರೆ ಯಾವುದು ಇಲ್ಲ. ಪರ್ಮನೆಂಟ್ ಆಗಿರೋ ಹುದ್ದೆಯಲ್ಲಿ ಯಾರು ಇಲ್ಲ. ಹಾಗಾಗಿ ಕೆಲಸಗಳು ಕುಂಠಿತ ಆಗ್ಲಿಕ್ಕೆ ಕಾರಣ ಅದೇ. ಹೇಳಲಿಕ್ಕೆ 1 ವಾರದೊಳಗೆ ನಾವು ಇಲ್ಲಿಗೆ ಬೇಕಾದ ಅಧಿಕಾರಿಗಳನ್ನೆಲ್ಲ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ರು. ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಆಮೇಲೆ ನಾವು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡಿದ್ರೆ ಏನಾಯ್ತು ಅಂತ ಕೇಳಿದ್ರು ಸಹ ರೆಸ್ಪಾನ್ಸಿಗೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ತುಂಬಾ ಬೇಜಾರಾಗಿದೆ. ಇದು ಮಣ್ಣು ಕೈಲಿ ಜಂತುಪ್ಪ ಹಚ್ಚಿ ನಕ್ಕಿ ಅಂತ ಹೇಳೋ ಪರಿಸ್ಥಿತಿ ಸಂಸೆ ಗ್ರಾಮ ಪಂಚಾಯತ್ ಆಗ್ತಾ ಉಂಟು. ನಾವು ಯಾರ ಮನೆ ಆಸ್ತಿಗಾಗ್ಲಿ ಇಲ್ಲಿದ್ದೊಂದು ಹಣಕಾಸಿಂದು ದುರುಪಯೋಗ ಪಡಿಸಿ ಇದನ್ನ ಹಣ ಮಾಡ್ಬೇಕನ್ನೋದ ದುರಾಚರಣೆ ನಮ್ಮನಿಲ್ಲ. ನಾವೊಂದು 5-6 ಜನ ಮೆಂಬರ್ ಕೆಲಸ ಮಾಡಿದೀವಿ. 2-3 ಲಕ್ಷ ಬಿಲ್ ಬರ್ಲಿಕ್ಕೆ ಉಂಟು. ಆ ಬಿಲ್ ಸಮಿತಿ ಇವತ್ತು ತನಕ ಬರ್ಲಿಲ್ಲ. ಕೇಳಿದ್ರೆ ಇಲ್ಲ PDO ಇದ್ರೆ ಸೆಕ್ರೆಟರಿ ಇಲ್ಲ, ಸೆಕ್ರೆಟರಿ ಇದ್ರೆ PDO ಇರೋದಿಲ್ಲ. ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಈ ಪರಿಸ್ಥಿತಿ ಆದ್ರೆ ಸಾಮಾನ್ಯ ಜನಗಳದ್ದು ಪರಿಸ್ಥಿತಿ ಏನಾಗ್ಬೋದು? ಒಬ್ಬ ಇಂಗುಗುಂಡಿ ಆಗ್ಲಿಲ್ಲ, ನೀವು ಸಂಸ್ಥೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟು, ರಸ್ತೆ ಸಮಸ್ಯೆ ಉಂಟು, ಮೋರಿಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ. ಇದಕ್ಕೆ ಒಬ್ರು ಇಂಜಿನಿಯರ್ ಸಮೇತ ಬರೋದಿಲ್ಲ. ಕೆಲಸ ಆಗಿದ್ರೆ ನೋಡ್ಲಿಕ್ಕೆ ಇವತ್ತು ತನಕ ಬರಲ್ಲ. ನನ್ನೊಂದು 5-6 ಕೆಲಸ ಆಗಿದೆ, ಇವತ್ತು ತನಕ ಇಂಜಿನಿಯರ್ ಬಂದು ಆ ಕೆಲಸನ ಕಾಮಗಾರಿ ನೋಡ್ಲಿಲ್ಲ. ಇಂಜಿನಿಯರ್ ಬಿಡದನೆ ಬಿಲ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮಗೆ ಈ ಪರಿಸ್ಥಿತಿ ಅಂತ ಆದ್ರೆ ಉಳಿದ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನು? ಈ ಪರಿಸ್ಥಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ ಗ್ರಾಮ ಪಂಚಾಯತಿ ಸದಸ್ಯರು ನಮ್ದು ತಂದೆ ತಾಯಿ ನಮ್ಮನ್ನು ಚಂದ ಮಾಡಿ ಸಾಕಿದ್ದಾರೆ, ಯಾವುದೇ ಮರ್ಯಾದೆ ಪ್ರಶ್ನೆ ಆಗ್ಬಾರ್ದಂತ. ಇಂಥ ಪರಿಸ್ಥಿತಿ ಎಲ್ಲ ನಮ್ಮನ್ನು ಮರ್ಯಾದೆ ತೆಗೆಯೋದಂತಾಗಿದ್ರೆ ಆ ಗ್ರಾಮ ಪಂಚಾಯತ್ ಸದಸ್ಯತೆ ನಮಗೆ ಬೇಡ ಅಂತೇಳಿ ಸಾಮೂಹಿಕ ರಾಜೀನಾಮೆ ಕೊಡೋಣ ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡು ಇವತ್ತು ನಿಮ್ಮ ಪತ್ರಿಕೆ ವರದಿಯಾಗಿ ನಾವು ತಿಳಿಸೋಣ ಅಂತೇಳಿ ನಿಮ್ಮನ್ನು ಕರೆದಿದ್ವಿ. ಶಾಸಕರ ಗಮನಕ್ಕೂ ತಂದಿದೆ, ಆಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಮೆಂಬರ್ಗಳು ಗಮನಕ್ಕೆ ತಂದಿದೆ, MLA POರಿಗೂ ತಂದಿದ್ವಿ, ಎಲ್ಲ ಅಧಿಕಾರಿಗಳಿಗೆ ಕೆಲಸ ತಹಸೀಲ್ದಾರಿಗೆ ಸಮೇತ ಹೇಳಿದ್ವಿ, ಎಲ್ಲರ ಗಮನಕ್ಕೂ ತಂದಿದ್ವಿ. ಇಡೀ ಕರ್ನಾಟಕದಲ್ಲಿ 6 ಕೋಟಿ ಜನದಲ್ಲಿ 3 ಕೋಟಿ ಜನ ಎಲ್ಲರೂ ನಿಮ್ಮ ಮಾಧ್ಯಮದ ಮುಖಾಂತರ ಸಹ ನೋಡಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.